वेक्तं दिशामीतिरः सम्यक् ज्ञानयुगं गैणदसन्मन्थानमीरज रम्यं दानदधं महेश्वरजलग्रामश्रियोविङ्कृतिः कर्मन्दीश्वरभक्तिबन्धवशः प्रीतोऽस्तु कृष्णप्रभुः महादेवा विश्वेशामलवल्लभ शिवशङ्करसर्वात्मनीलकण्ठनमोऽस्तु ते मृत्युं हराम्यहं सर्वमृत्युविनाशाय मृत्युञ्जय नमो नमः सकीटकुण्डलं रसीर्हेक्षणं ताशोऽपिकौस्थितं शिरसा चतुर्भुजं निर्भयत्वं मनोगत अजाड्यं वाक्पटुत्वं च हनुमात् स्मरणात् भवेत् सत्यधर्मरताय च भजतां कल्पवृक्षाय नमतां कामधेनवे सूर्यं तदेव महालक्ष्मी प्रसाद सिद्ध्यर्थे जपे विनियोगः तायारवस्तो बाध्यधारणे सर्ववेदज्ञायत्वम् इन्द्राणामपीलकम् गजानना शुभानना पाहि प्रभो मा पाहि प्रसन्न पाहि प्रभो मा पाहि प्रसन्न गौरी नन्दन गजानना गिरिजानन्दन निरञ्जना गौरी नन्दन गजानना गिरिजानन्दन निरञ्जना षण्मुख सोदर गजानना षण्मुख सोदर गजानना गजानना शुभानना पाहि प्रभो मा पाहि प्रसन्न पाहि प्रभो मा पाहि प्रसन्न गौरी नन्दन गजानना गिरिजानन्दन निरञ्जना श्रीनन्दन गजानना गिरिजानन्दन निरञ्जना
ಅವರಿಗೆ ಆತ್ಮೀಯರಿಗೆ ನಮ್ಮ ಮಹಿಳಾ ಘಟಕದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ತಾವು ಕುತ್ಕೊಂಡಲ್ಲೇ ಆಸನದಲ್ಲಿ ನೀವು ಅಲ್ಲೇ ಕುತ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾಪನಾ ಮಠ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅವರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಇವತ್ತು ಆಗಮಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಬಸವ ಮಾಚಿದೇವ ಸ್ವಾಮೀಜಿಯವರು ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅವರ ಆಶೀರ್ವಚನವನ್ನು ನೀವೆಲ್ಲರೂ ಕುಳಿತಲ್ಲೇ ಕೇಳಬೇಕಾಗಿ ವಿನಂತಿಸಿಕೊಳ್ತೇವೆ. ನಂತರ ಪುರೋಹಿತರಿಂದ ನಾವೆಲ್ಲ ತೀರ್ಥ ಪ್ರಸಾದವನ್ನು ಮತ್ತು ನಮ್ಮ ಪ್ರಸಾದವನ್ನು ತೆಗೆದುಕೊಳ್ಳುವ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರ್ಕಳ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಮಡಿವಾಳ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾನು ಮಹಿಳಾ ಘಟಕದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿದಂತಹ ಎಲ್ಲ ತಾಯಂದಿರಿಗೆ ಮತ್ತು ನಾನು ಭಕ್ತಾಭಿಮಾನಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ನಮ್ಮ ಮಾತೃ ಸಂಸ್ಥೆಯ ಈ ಕಾರ್ಯಕ್ರಮದ ಬೆನ್ನೆಲುಬು ನಮಗೆ ಬೆನ್ನೆಲುಬಾಗಿ ಸಹಕರಿಸಿ ಅವರಿಂದ ಆಶೀರ್ವಚನವನ್ನು ಮೊದಲು ಪಡೆದುಕೊಳ್ಬೇಕು ಹಂಚಿಕೊಳ್ತಾ ಇದ್ದೇನೆ. ಮಹಿಳಾ ಘಟಕದ ಅಧ್ಯಕ್ಷ ಹೇಳ್ತಾರೆ, ಬಸವಣ್ಣನವರು ಮಾಚಿದೇವರ ಬಗ್ಗೆ ಒಂದು ಕಡೆ ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಳವ ಮಾಡಿದ ಮಡಿವಾಳ, ಎನ್ನ ಅಂತರಂಗವ ಬಿಡಿಸಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಎನ್ನ ನಿನಗೆ ಯೋಗ್ಯವ ಮಾಡಿದಾತ ಮಡಿವಾಳ ಮಾಜಿ ತಂದೆ ಅಂತ 12ನೇ ಶತಮಾನದ ಬಸವಣ್ಣನವರು ನಮ್ಮ ಕುಲಗುರು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಅನುಗ್ರಹ ಇರ್ಬೋದು, ನಿಮ್ಮ ಮನೆಗೆ ಬಂದಾಗ ನೀವು ಮಾಡುವಂತಹ ಆಧಾರ ಸತ್ಕಾರ ಇರ್ಬೋದು, ಇದೇ ರೀತಿ ಮುಂದುವರೆಯಲಿ. ತಾಯಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲಿರಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಎಲ್ರಿಗೂ ದಾರಿದೀಪವಾಗಿರುವಂಥ ಜ್ಞಾನದ ನಿಧಿಯಾಗಿರುವಂಥ ಮಡಿವಾಳ ಮಾಚಿದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಳ್ತಾ ಆ ಒಂದು ಮಹಾತ್ಮನ ನಾಮದಲ್ಲಿ 1 ತಿಂಗಳ ಕಾಲ ನಿರಂತರವಾಗಿ ಮನೆಗೆ ಮಾಚಿದೇವ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೂಲೆಗಳಿಗೆ ಬರುವಂಥ ಸಂದರ್ಭ ಇವತ್ತು ಉಡುಪಿಯ ಜಿಲ್ಲಾ ಕ್ಷೇತ್ರದಲ್ಲಿ ನೀವೆಲ್ಲ ಇಲ್ಲಿ ನೆರೆದಿರುವಂಥದ್ದು ತುಂಬ ಸಂತೋಷ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಸಂಘಟಕರಲ್ಲಿ, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಲ್ಲಿ, ಈ ಪೂಜಾ ಕೈಂಕರ್ಯವನ್ನು ಮಾಡಿದಂಥ ಎಲ್ಲ ಪುರೋಹಿತ ವರ್ಗದವರಲ್ಲಿ, ಹಾಗೆ ನೆರೆದಿರುವಂಥ ಎಲ್ಲ ತಾಯಂದಿರಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣ ಆಗ್ತೀವಿ. ನೀವೆಲ್ಲ ಅತ್ಯಂತ 17 ವರ್ಷದಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನೀವೆಲ್ಲ ಮಾಡ್ಕೊತ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯಿತು, ಸಂತೋಷ ಆಯಿತು ಅಂತಂದರೆ, ಸಾಕ್ಷಾತ್ ಮಹಾಲಕ್ಷ್ಮಿಯರೇ ಕೂತಂತಿರುವಂಥದ್ದು ನೋಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿಯರೇ ಅಂತ ನಲ್ಲಿ ನಾವೆಲ್ಲ ಯಶಸ್ವಿ ಆಗೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹಿಳಾ ತಾಯಂದ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇಡೀ ರಾಜ್ಯದ 31 ಜಿಲ್ಲೆ ಇದ್ದಾವೆ. 31 ಜಿಲ್ಲೆಯಲ್ಲಿ 30 ಜಿಲ್ಲೆಯಲ್ಲಿ ಎಲ್ಲ ಪುರುಷರ ಸಂಪರ್ಕ ಮಾಡ್ತಾರೆ. ಎಲ್ಲ ಅಧ್ಯಕ್ಷರು, ಅವರು ಇವರು ಪದಾಧಿಕಾರಿಗಳು ಎಲ್ಲ ಪುರುಷರೇ ನಮ್ಮನ್ನು ಸಂಪರ್ಕ ಮಾಡುವಂಥದ್ದು. ಆದರೆ ಉಡುಪಿಯ ಜಿಲ್ಲೆಯಲ್ಲಿ ನಮ್ಮಿಬ್ಬರು ತಾಯಂದ್ರಿದ್ದಾರಲ್ಲ, ಅವರು ನಮ್ಮ ಮಠದ ಎಲ್ಲ ರೂಪರೇಷೆಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು
ಅವರು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿಕೆ ಹೆಮ್ಮೆ ಆಗುತ್ತೆ. ಒಂದ್ಸರಿ ಜೋರಾಗಿ ಚಪ್ಪಾಳೆ ಅನ್ನತಕ್ಕಂಥ ಮೂಲಕ ನಾವು ಅಭಿಮಾನ ಪಡಬೇಕು. ಆ ತಾಯಿಯವರಿಗೆ ಮತ್ತು ಎಲ್ಲರಿಗೂ ಏನು ಆ ಭಗವಂತ ಆ ದೇವರು ಗುರುಗಳು ಎಲ್ಲ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ ಪ್ರಾರ್ಥನೆಯನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ. ಈ ಭೂಮಿಗೆ ನಾವು ಭಾರತ ಮಾತೆ ಭೂಮಿ ತಾಯಿ ಅಂತ ಕರಿತೇವೆ. ಹಾಗೆ ಜಗತ್ತನ್ನು ಕಾಪಾಡುವವಳು ಕೂಡ ಆ ತಾಯಿ. ಇವತ್ತು ಪ್ರತಿಯೊಂದು ಸಂಸಾರ ಇರ್ಬೋದು, ಕುಟುಂಬ ಇರ್ಬೋದು, ಅದನ್ನು ರಕ್ಷಣೆ ಮಾಡುವವಳು ತಾಯಿ. ಪುರೋಹಿತರು ಅಲ್ಲಿ ಅವರ ಸೌಭಾಗ್ಯ ಪೂಜ್ಯ ಸ್ವಾಮೀಜಿ ಅವರಿಂದ ಇವತ್ತು ಅವರಿಗೂ ಕೂಡ ಆಶೀರ್ವಚನ ಸಿಗುವಂತ ಕಾರ್ಯಕ್ರಮ. ನಾವೆಲ್ಲರೂ ನಿರ್ಧಾರ ಮಾಡೋಣ. ಚಿತ್ರದುರ್ಗದ ಮಠಕ್ಕೆ ನಮ್ಮ ಇಡೀ ಸಮಾಜದ ತಾಯಂದಿರು ಮತ್ತು ರಜಕ ಸಂಘದ ವತಿಯಿಂದ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನಕ್ಕೆ ಒಂದು ಸಲ ನಾವೆಲ್ಲರೂ ಆ ಮಠಕ್ಕೆ ಭೇಟಿ ಕೊಡೋಣ. ಈ ಸಂದರ್ಭದಲ್ಲಿ ಎಲ್ಲರೂ ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಯಾಕೆ ಹೇಳಿದ್ರೆ ಸ್ವಾಮೀಜಿಯವರು ನಿಜವಾಗಿ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದಾರೆ. ಈ ದಿನ ವರಮಹಾಲಕ್ಷ್ಮಿಯ ದಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂತೆ ನಮಗೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಕಳ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಮಡಿವಾಳ ಅವರು ಬಂದಿದ್ದಾರೆ. ದಯವಿಟ್ಟು ತಾವು ಕೂಡ ಬರಬೇಕಾಗಿ ವಿನಂತಿ. ಇದೇ ರೀತಿ ಬೆಳೀಲಿಕ್ಕೆ ಸಾಧ್ಯ. ಅದೇ ರೀತಿ ಸಮಾಜದಲ್ಲಿ ಕೂಡ ಮಹಿಳೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಾಗ ಸಮಾಜ ಕೂಡ ಬೆಳೀಲಿಕ್ಕೆ ಸಾಧ್ಯ. ಈ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿ ಸಂಘಟಿತರಾಗೋಣ ಅನ್ನುವಂತ ಒಂದು ಹಾರೈಕೆಯನ್ನು ಹೇಳ್ತಾ ಇದ್ದೇನೆ.